ನಮಸ್ಕಾರ ಗಾಯ್ಸ್. ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಎಲ್ಲಪ್ಪ ಅಂದರೆ ತೋಟಿಂದ ಗಾಯ್ಸ್ 5ನೇ ಹೊಡ್ಯಕ್ಕೆ ಬಂದು ಇಷ್ಟು ಹೊಡೆದೆ. ಅಷ್ಟು ಹೆಂಗೆ ಕಾಣ್ತಾ ಇದ್ದಿಲ್ಲ ಅಷ್ಟು ಹೊಡೆದೆ ಗೈಸ್. ಆ ಕಡೆ ಪೂರ್ತಿ ತ್ಯಾವ ಏಕಲ್ಲ ತ್ಯಾವ ಆಯ್ತು. ನಾನು ಜೋಳ ಹಾಕೋಂದ್ರೆ ಹಿಂಗೆ ತ್ಯಾವಾದ್ರೆ ಏನು ಮಾಡಿದೆ, ಮೋಡ ನೋಡ್ರಿ ಇಲ್ಲಿ ಸೂರ್ಯನೇ ಇಲ್ಲ ಅಣ್ಣ ಬೆಳಿಗ್ಗೆ ನೆನ್ನೆಯಿಂದ ನೋಡ್ರಿ ಇಲ್ಲಿ ಪೂರ್ತಿ ಮೋಡ ಆಯ್ತಪ್ಪ. ಅದು ಏನು ಮಳೆ ಬರುತ್ತೋ ಕಾಣ ನಂಗೆ ಗೊತ್ತಿಲ್ಲ. ಮಳೆ ಬಂದೇ ಇಲ್ಲ ಇವತ್ತಿನವರೆಗೂ. ನೆನ್ನೆ ಒಂದು ಸ್ವಲ್ಪ ಕಡೂರಿಗೆ ಬಂತು, ಬಟ್ ಇಲ್ಲಿಗೆ ಬಂದೇ ಇಲ್ಲ ನೆನ್ನೆ. ಏನು ಮಾಡೋದು ಇಲ್ಲಿ? ನೆನ್ನೆ ಇಲ್ಲಿ ಕಡೂರಿಗೆ ಬಂತು, ಇಲ್ಲಿ ಬಂದೇ ಇಲ್ಲ. ಹಂಗೆ ಹೋಯ್ತು ಮಳೆ. ನಾವಲ್ಲಿ ಕಡೂರಲ್ಲಿ ನಿಂತ್ಕೊಂಡು ನಾವು ಇಲ್ಲಿ ಬರುತ್ತೆ ಅಂತ ತಿಳ್ಕೊಂಡಿದ್ವಿ, ಇಲ್ಲಿ ಬರಲೇ ಇಲ್ಲ ಮಳೆ. ಏನು ಮಾಡೋದು ಗೈಸ್? ಇವು ನೋಡ್ರಿ ಕೊಕ್ರೇಸ್ ನೋಡ್ರಿ ಗೈಸ್. ಕೊಕ್ರೇಸ್ ಬಂದುಬಿಡ್ತಾವಪ್ಪ. ಈ ಬ್ಯಾಸೈಗಳು ಎಲ್ಲರೂ ಇರಲಿ, ಅವ್ರ ಹಿಂದೆ ಬರಲಿಲ್ಲ ಅಂದರೆ ಇವು ಕೊಕ್ಕರೆಗಳೆಲ್ಲ ಅವಕ್ಕೆ ಆಹಾರ ಹುಡ್ಕೊಂಡ್ ಬಂದುಬಿಡ್ತವೆ. ಎರೆಹುಳ, ಆಮೇಲೆ ಇನ್ನೇನಾರು ಸಣ್ಣ ಸಣ್ಣ ಹುಳ ಉಪ್ಪಟೆ ಇರ್ತಾವಲ್ಲ, ಅವ್ನು ಹುಡ್ಕೊಂಡು ತಿಂದು ಮೂಗ ಕೊಕ್ಕೆ ಇದು ನೋಡ್ರಿ. ಇಷ್ಟು ಉದ್ದ ಇದು ಮಾಡ್ತವೆ ಅಂದ್ರೆ ಹೇಳ್ಬಾರ್ದು ನೀವು. ಅಷ್ಟು ಉದ್ದ ಇದು ಮಾಡ್ತವೆ ಕೊಕ್ಕೆ ಏನಂತಾರೆ ಅದಕ್ಕೆ, ಅಷ್ಟು ಉದ್ದಲ್ಲೂ ಇದು ಮಾಡ್ತಾವೆ. ಕಮ್ಮಿ ಕೊಕ್ಕರೆಲ್ಲ. ಸೊ ಈಗ ಆ ತೋಟ ತಗೊಂಡು ಬನ್ನಿ ಗೈಸ್, ಇಲ್ಲಾಸೆ ಹೋಗೋಣ. ಇಲ್ಲೇ ಹೋಗೋಣ ಬರ್ರಿ, ಇಲ್ಲೆಲ್ಲರ ಅಲ್ಲಿ ಮೂಲೆಯಲ್ಲಿ ಆ ತೋಟ ಹೋಗೋಣ. ಅಲ್ಲಿ ತೋಟ ಹೊಡಿಯೋಣ ಬ್ಯಾಸೆ. ಮತ್ತೆ ಈಗ ಕರೆಂಟ್ ಬರುತ್ತೆ, ಒಂದು ಅರ್ಧ ಗಂಟೆ ಬಿಟ್ಟು ಕೆಳಗೆ ಜಡ್ ಚಿಡ್ಸೋಣ. ಸಿಕ್ತು ನಿಮ್ಗೆ ಯಾವಾಗ ಹತ್ರ. ಓಕೆ ಬಾಯ್ ಗಾಯ್ಸ್. ಅಲ್ಲಿಂದ ಬಂದ್ಬಿಟ್ಟು ಈಗ ಬೆಂಗಳೂರು ಇಟ್ಕೊಂಬಂದಿದ್ದೀನಿ. ನೇಪರ್ಕ್ ಕೊಯ್ದು ಹಾಕಿದ್ದು ನೆನ್ನೆ ಇತ್ತ ಇಲ್ಲಿ. ಅದನ್ನ ಮಧ್ಯಾಹ್ನಕ್ಕೆ ಬಂದು ಕೊಯ್ದು. ಈ ರೆಡ್ ನೇಪರಲ್ಲಿ ಏನು ಗೊತ್ತಾ ಗೈಸ್, ಕೊಯ್ಯೋಕ್ಕೇನಿಲ್ಲ. ಬೇಜಾರು ಏನಪ್ಪ ಅಂದರೆ ಇದು ಐತಲ್ಲ, ಇದು ಈ ಅಡಿಯಾಗಿ ಇದು ಇಟ್ಕೊಂಡಿರುತ್ತೆ ತರಗನಂತ ವೈಟ್ ಕಲರ್ ಬರುತ್ತೆ. ಅದು ಈ ಮೈಗೆಲ್ಲ ಅಂಟುಬಿಟ್ರೆ ಹೆಂಗಾಗುತ್ತೆ ಗೊತ್ತಾ. ಈಗ ಕ್ಲೀನ್ ಐತೆ, ಬಟ್ ಒಂದೊಂದ್ಸಲ ಇಲ್ಲಿ ನೋಡ್ರಿ ಇದು ಕಾಣಿಸ್ತೈತಾ, ವೈಟಾಗಿ ಕಾಣುತ್ತೆ. ಕಾಣ್ತಿಲ್ಲ ಗೈಸ್, ವೈಟ್ ಇಲ್ಲಿ ಸ್ಟೇಬಲ್ ವೈಟ್ ಕಾಣುತ್ತಲ್ಲ. ಇದೇನಿಲ್ಲ, ಮೈಗೆ ಹತ್ಕೊಂಬಿಟ್ರೆ ಕಡ್ತಾ ಬಂದ್ಬಿಡುತ್ತೆ ಅಂದರೆ ಹಂಗಷ್ಟು ಬರಲ್ಲ. ಇದೊಂದೇ ಕಾರಣಕ್ಕೆ ಇದು ಕೊಯ್ಯೋಕ್ಕೆ ಬೇಜಾರು. ಕೊಯ್ಯೋಕ್ಕೆ ಬೇಜಾರು ಅಂದರೆ ಇದೊಂದೇ ಕಾರಣಕ್ಕೆ. ಆ ವೈಟ್ ಕಲರ್ ಇದೆಯಲ್ಲ ಒಂಥರ ಇದು ಬಡಿದ ತಕ್ಷಣ ಆರೋಗ್ಬಿಡುತ್ತೆ. ಅದು ಆ ಥರ ಕೊಯ್ದ ತಕ್ಷಣ ಮೇಲೆಲ್ಲ ಬಂದುಬಿಡುತ್ತೆ. ಆ ಥರಕ್ಕೆ ಅದಕ್ಕೆ ಕೊಯ್ಯೋಕ್ಕೆ ಇಷ್ಟ ಬರಲ್ಲ. ಚಿಂತೆ ನೋಡ್ರಿ, ಅದಕ್ಕೆ ತಿನ್ನೋದ್ಬಿಟ್ಟು ಇದು ಓಡಾಡ್ಕೊಂಡು ತಿನ್ಬೋದಾರ. ಇದು ತಿನ್ನೋದ್ಬಿಟ್ಟು ಅಲ್ಲಿ ತಿನ್ನೋಕೆ ಹೋಗ್ತೇವೆ. ಈಗ ಹೋಗ್ತು ಇದು ಆಮೇಲೆ ಬಂದ್ಬಿಟ್ಟು ಕೊಯ್ದು ಹಾಕ್ಬೇಕು ನೇಪನ್ನ. ಇಲ್ಲಿ ಇನ್ನೂ ತ್ಯಾವ ಹೋಗಿಲ್ಲ, ಅಷ್ಟೊಂದು ನೀರು ಬರ್ತೀನಿ ನೋಡ್ರಿ. ತ್ಯಾವ ಹೋಗಿಲ್ಲ, ಅಂಟ್ಕೊಂಡ್ಬಿಡುತ್ತೆ ಹಂಗೆ. ತ್ಯಾವ ಐತೆ ಬಾಣಲೆ ಹಾಕಿದ್ರೆ ಗಾಯ್ಸ್ ಆರಾಮಾಗಿ ಹೋಗುತ್ತೆ. ಇದಕ್ಕೆ ಎಳ್ಕೊಂಡು ಹೋಗ್ಬಿಟ್ರೆ ಸಾಕು ಹಿಂದುಗಡೆ ಪುಡಿ ಅದ್ದೋಗುತ್ತೆ. ಎರಡು ಮುಖ ಬಾರಿಸಿದ್ವಿ ಎಲ್ಲ ಪುಡಿ ಮಾಡಬೇಕು. ಈ ಗಿಡ ಎಲ್ಲ ಚಿಕ್ಕ ಗಿಡ ಯಾವಾಗ ನೋಡ್ರಿ ಗೈಸ್, ಎಲ್ಲಿ ನೋಡ್ರಿ ನಾವು ಹೊಂದಾಡೋದು ಈ ಗಿಡ ಇದ್ದೇ ಇರುತ್ತಪ್ಪ. ಏನಕ್ಕೆ ಈ ಗಿಡ ಬಂದು ಬೀಜ ಆಗುತ್ತೆ ಅಂತ ಗೊತ್ತಾಗುತ್ತೆ. ಬೀಜ ಆಗ್ಬಿಡುತ್ತೆ ಇಲ್ಲ ಒಂದು ಸಲ ಗಡ್ನೆಗೆ ಹಾಕೋದ್ರೆ ಸಿಟ್ಟು ಬರುತ್ತೆ ಎಲ್ಲ. ಅದು ಹಂಗೆ ಹಾಕೋಕ್ಕೆ ಬರಲ್ಲ. ಏನು ಮಾಡ್ತೀರಾ? ಸೊ ಆಮೇಲೆ ಸಿಗ್ತೀನಿ. ಓಕೆ ಗೈಸ್. ಕೆಳಗೆ ಜೋಡಿಸ್ಬೇಕಾಗಿತ್ತು ಜೋಳಕ್ಕೆ, ಹೆಂಗೆ ಕರೆಂಟ್ ಹೋಯ್ತದ ಅದಕ್ಕೆ ಜೋಡಿಸ್ಲಿಲ್ಲ.
ಒಳಗಡೆ ನೋಡಿ ತೆಗೆದಾಗ ಆಗ್ತದೆ ಗೈಸ್. ಯಾವಾಗಲೂ ಒಳಗಡೆ ಏನಿರುತ್ತೆ ಅಂತ ಗೊತ್ತಿಲ್ಲ. ಇದು ಒಂದೊಂದು ಸಲ ಈ ಲಾಸ್ಟಲ್ಲಿ ಕಟ್ಕೊಂಬಿಟ್ಟಿರುತ್ತೆ, ಅದಕ್ಕೆ ಹಾಕಿದರೆ ಸರಿ ಆಗುತ್ತೆ, ಕಟ್ಕೊಂಡ್ರೆ ಸರಿ ಆಗಲ್ಲ. ಇವಾರ ಹಿಂಗೆ ಬರ್ತೇವೆ ಸ್ವಲ್ಪ ಹೊಸವು ಹಳೆ ಅಕ್ಕ ಇನ್ನೊಂದು ತೋಟದಲ್ಲಿ ಜೋಡಿಸಿದೆಯಲ್ಲ, ಅವು ಜಪ್ಪ ಅಂದರೂ ಬರಲ್ಲ, ಅಷ್ಟು ಒಂಥರ ರಫ್ ಇದ್ದಂಗೆ. ಯಪ್ಪ ಈ ವಾರ ಒಂಥರ ಬರ್ತವೆ ಬಿಚ್ಚೋಕ್ಕೆ, ಅವು ಬರೋದೇ ಇಲ್ವಲ್ಲ ಬಿಚ್ಚೋಕ್ಕೆ, ಇವು ಬರ್ತವೆ ಅವು ಬರೋಲ್ಲ. ಜೆಟ್ಟು ಕೆಳಗಡೆ ಬಿದ್ದು ಹೆಂಗಾಗುತ್ತೆ ತೂತೂ ಮಾಡೈತೆ ಒಳಗೆ, ಕೆಳಗಡೆ ಬಿದ್ದುಬಿಟ್ಟು ಒಂದು ಕಡೆಗೂ ಕಾಲಿಲ್ಲ. ಇದ್ರದ್ದು ವೆಲ್ಡ್ ಮಾಡಿಸ್ಬೇಕು, ವೆಲ್ಡಿಂಗ್ ಶಾಪ್ ಹತ್ರ ತಗೊಂಡೋಗಿ ಸ್ಟೇಬಲ್ ನಿಂತ್ಕೊಂಡಂಗೆ. ಒಂದು ಕಡೆ ಕಾಲದು ಐತೆ, ಅಲ್ಲಿ ಬೋರಿ ಮನೆ ಹತ್ರ ಇಟ್ಟಿದ್ದೀನಿ, ಅದು ವೆಲ್ಡ್ ಮಾಡಿಸ್ಬೇಕು ಅಷ್ಟೇ ತಗೊಂಡೋಗಿ. ಅಮುಕಿ ಗಟ್ಟಿಯಾಗಿ ಎರಡು ಕಡೆನೂ ಗಟ್ಟಾಗಿ ಬರಲ್ವಲ್ಲ, ಮತ್ತು ನೀರು ಲೀಕ್ ಆಗ್ಬಾರ್ದು ಅಲ್ಲಿ, ಹಂಗೆ. ಸೊ ಅದಕ್ಕೆ ನೋಡಿ ಮಣ್ಣು ಅಂಟ್ಕೊಂತ ಕಾಲುಗಳು ಚಪ್ಪಿಗೆಲ್ಲ. ಜೋಳಕ್ಕೆ ಜೆಟ್ ಹಾಕ್ಬಿಟ್ಟು ನೀರು ಕೊಡ್ಬಿಟ್ಟು ಗೊಬ್ಬರ ಹಾಕ್ಬೇಕು ಫಸ್ಟು ಎದ್ದೇಳಕ್ಕೆ ಮೇಲೆ. ಇವು ಬಿಟ್ಕೊಳ್ಳೋಣ ಅಂತ ಮಾಡಿದ್ದೀನಿ, ನೇಪರ್ ಕಡ್ಡಿನ ಒಂದೆರಡು ಸಾಲು ಬಲಿಯೋಕ್ಕೆ. ಏನಕ್ಕೆ ಅಂದರೆ ನೇಪರ್ ಹಾಕ್ತದೆ ಎಲ್ಲ ಬದಿಗೆ ಹಾಕೋಣ, ಎಲ್ಲಿಗೆ ಹಾಕೋಣ ಯೋಚನೆ ಮಾಡ್ತಾಯಿದ್ದೀನಿ. ಯಾವ ತೋಟಕ್ಕೆ ಹಾಕ್ತಿರೋ ಬೆಸ್ಟು, ಇಲ್ಲ ಇಲ್ಲೇ ಕೆರೆ ಸುತ್ತಲೂ ಬೇಲಿ ಸುತ್ತಲೂ ಹಾಕ್ಲಾ, ಇಲ್ಲ ಹೆಂಗೆ ಮಾಡಲಿ ಅನ್ನೋದೇ ಡೌಟ್ ಹೊಡಿತಾ ಈಗ ನನಗೆ. ಇಲ್ಲ ಬದಿಗೆ ಹಾಕ್ಲಾ ಬೇಕಲ್ವೇ, ಹೆಂಗೆ ಮಾಡಲಿ ಅನ್ನೋದೇ ಒಂದು ಇದು ಅನುಕೂಲ. ಒಂದು ಸುತ್ತಲೂ ಹಾಕಿದ್ರೆ ಏನಾದ್ರು ಕವರ್ ಆಗುತ್ತೆ, ಈ ಗಿಡ ಗೆಂಟೆ ಬೆಳೆಯೋದೆಲ್ಲ ತಪ್ಪುತ್ತೆ, ಎಲ್ಲ ಓಕೆನಾ. ಅದೊಂದು ತಪ್ಪುತ್ತಪ್ಪ ಸುತ್ತಲೂ ಹಾಕಿದರೆ, ಅದು ಒಂದೇ ಇರೋದು ಸುತ್ತಲೂ ಆಗೋದು ಅಂತ. ಅವಕ್ಕೆಲ್ಲ ನೀರು ಅದೊಂದು ಎಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಬೋರ್ ಆನ್ ಮಾಡಿದ್ರೆ ಸ್ವಲ್ಪ ಬೋರ್ ಆನ್ ಮಾಡಿದ್ರೆ ನೀರು ಹೋಗ್ತಾ ಇರುತ್ತಲ್ಲ, ಹಂಗೆ ಸಣ್ಣ ಸಣ್ಣ ನೀವು ಐತೆ ಅವ್ನ ಮನೆಯಲ್ಲಿ ಟೊಮೆಟೊ, ಅವ್ನು ಬಿಟ್ಬಿಟ್ರೆ ಸಾಕು, ಮುಗಿದೋಯ್ತು. ಅವ್ನು ಬಳ್ಳಿ ಎಳ್ಬಿಟ್ರೆ ಅವು ಎಲ್ಲೆಲ್ಲಿ ನೀರು ಬೀಳುತ್ತೋ ಅಲ್ಲಲ್ಲಿ ಹಾಕಿದ್ರೆ ಮುಗಿದೋಯ್ತು, ಓಕೆನಾ. ತೋರಿಸಿ ತಡ್ರಿ, ಇದು ಜೆಟ್ ಪೈಪಿಂದು ಕಬ್ಬಣ ಎಲ್ಲ ಇತ್ತು ಗೈಸ್. ಆಮೇಲೆ ಇದು ನೆಟ್ಟು ಸ್ಟೇಬಲ್ ನಿಂತ್ಕೋಬೇಕು, ಈ ಥರ ಹಿಂಗೆ ನಿಂತ್ಕೋಬೇಕು, ಹಿಂಗೆ ಹಿಂಗೆ ಕರೆಕ್ಟ್ ಈ ಥರ ನಿಂತ್ಕೋಬೇಕಾ. ಈ ಥರ ನಿಂತ್ಕೊಳಕ್ಕೆ ವೆಲ್ಡಿಂಗ್ ಮಾಡಿಸ್ಬೇಕು ನೀಟಾಗಿ. ಇದಕ್ಕೆ ಇದ್ರ ಹತ್ರ ನಟ್ಗಳು ಪೋರ್ಟ್ ಇದೆಯಲ್ಲ, ಅಲ್ಲಿ ನೀಟಾಗಿ ವೆಲ್ಡಿಂಗ್ ಕಟಿಂಗ್ ಪ್ಲೇಟ್ ಇಟ್ಕೊಂಡು ನೀಟಾಗಿ ವೆಲ್ಡಿಂಗ್ ಮಾಡಿಸಿದ್ರೆ ಬಿಚ್ಕೊಳ್ಳಲ್ಲ ಅದು, ಮತ್ತೆ ಸರಿಯಾಗುತ್ತೆ. ಸೊ ಆಮೇಲೆ ಸಿಗ್ತೀನಿ ಗೈಸ್, ಓಕೆ ಗೈಸ್. ಚೆಟ್ಟೆಲ್ಲ ಇಕ್ಕಾಯ್ತು ನೋಡ್ರಿ, ಕಲ್ಲು ಇಕ್ಕಿದ್ದೀನಿ ಜೋಳಕ್ಕೆ. ಸೊ ರಾತ್ರಿ ಕರೆಂಟಿಗೆ ಹೊಡಿಯುತ್ತೆ, ಓಕೆ. ಸೊ ಇದನ್ನು ಸ್ಟ್ರೈಟ್ ಮಾಡಬೇಕು, ಅವಾಗ ಒಂದೊಂದೇ ಹೊಡಿತಾ ಇದೆ. ಯಾಕೆ ಸ್ಟ್ರೈಟ್ ಮಾಡೋ ಎಲ್ಲ ಒಂದೇ ಸರಿ ಹೊಡಿ, ಟರ್ನ್ ಆಗಲಿ ಅಂತ, ಟರ್ನ್ ಒಂದೇ ಸತಿ ಆಗಬೇಕು ಅಂತ, ಅದಕ್ಕೆ ಇದನ್ನ ಇದು ಮಾಡೋದು. ಕ್ಲಾರಿಟಿ ಬರ್ತಾಯಿದೆ ಅಲ್ಲ, ಕೈ ಎಷ್ಟು ಕ್ಲಾರಿಟಿ, ಕೈ ಝೂಮ್ ಆಗ್ತೀನಿ ನೋಡಿರಿ, ಸಾಕು ಭವಿಷ್ಯ ಬಂದರೆ ನೋಡಿರಿ ಎಷ್ಟು ಕ್ಲಾರಿಟಿ ಅಂತ. ಇನ್ನು ನೋಡಿಸ್ತೀನಿ, ಕ್ಲಾರಿಟಿ ಇದೆ ಮಾತ್ರ ಸಖತ್. ನನಗೆ ಅದೇ ಇಷ್ಟ ಆಗೋದು ಗೀಸ್ ಲಾಗ್ ಮಾಡೋಕ್ಕೆ. ಈಗ ಐಫೋನೇ ಬೇಕು ಅಂತಿಲ್ಲ ಲಾಗ್ ಮಾಡೋಕ್ಕೆ, ಕ್ಲಾರಿಟಿ ಇರೋದು ಒಂದು 2K ರೆಸಲ್ಯೂಷನ್ ಇರೋ ಫೋನ್ ಆಗುತ್ತೆ ಅಷ್ಟೆ ಸಾಕು ನನಗೆ, ಅಷ್ಟು ಕ್ಲಾರಿಟಿ ಮುಂದಕ್ಕೆ ನೋಡ್ಕೊಳ್ಳೋದು ಈಗ ಸಾಕು. ಇದು ಸ್ಟ್ರೈಟ್ ಇಲ್ಲ, ಸೊ ಅದಕ್ಕೆ ಕಲ್ಲಿಕ್ಕಲ್ಲ, ಒಂದು ದೊಡ್ಡ ಕಲ್ಲೆಲ್ಲೈತೆ, ಒಂದು ಚಪ್ಪೆ ಪೀಸ್ ಇತ್ತು, ಅದಕ್ಕಿದೆ. ಆ ಕಡೆ ಒಂದು ಕಲ್ಲು ಇಕ್ಬೇಕಲ್ಲ, ಈಗ ಅದಕ್ಕೊಂದು ಕಲ್ಲು ಹಿಡ್ಕೊಂಬಿಡ್ರಿ. ಕಲ್ಲು ಅದು ಸಿಕ್ತಿಲ್ಲ ಗೈಸ್, ಏನು ಮಾಡೋದು, ಇನ್ನೊಂದು ಇಟ್ಬರ್ರಿ. ಆದರೆ
ಓಕೆ ಆಗಿಲ್ಲ ಅಂದರೆ ಏನು ಮಾಡಿ ಆಗುತ್ತೆ ನೋಡ್ರಿ. ಇಲ್ಲಿ ಕ್ಲ್ಯಾಂಪ್ ಬಿಚ್ಚೋಯ್ತು, ಇದೇ ಕಾರಣ. ರೀಸನ್ಸ್ ಆಫ್ ಜೆಟ್ಟು. ಹಿಂಗೆ ಕ್ಲ್ಯಾಪಿಂಗ್ ಬಿಚ್ಚೋರುತ್ತಾ ಅವಾಗಲೇ ತೋರಿಸ್ತೀನಿ ನೋಡ್ರಿ. ರೀಸನ್ಸ್ ಆಫ್ ಜೆಟ್ಟು ಇಷ್ಟೇ ಕಾರಣ. ಜೆಟ್ ಯಾಕೆ ಕಿತ್ಕೊಂತವೆ ಅಂದರೆ ನಾವೀಗ ನೋಡಿರೋಲ್ಲ ತಾನೆ, ಹಿಂಗೆ ಇತ್ತಿತ್ತು ಅವಾಗಲೇ ತಾನೆ. ಇಷ್ಟೇ, ಇದು ಕಾರಣಕ್ಕೆ ಮಾತ್ರ ಹೋಗೋದಷ್ಟೇ ರೀಸನ್ಸ್. ಜೆಟ್ ಯಾಕೆ ಬಿಚ್ಕೊಳ್ಳುತ್ತೆ ಬೇಗ, ರೀಸನ್ ಇದಕ್ಕೆ. ಕಲ್ಲು ಅದೇ ಸರಿ ಆಯ್ತಲ್ಲ ಗೈಸ್? ಹಾಂ, ಸರಿ ಆಯಿತು. ಅದು ಕಲ್ಲು ಅವಶ್ಯಕತೆ ಇಲ್ಲ. ಕಡೆ ತಿರುಗಿಸಿ ಇಲ್ಲ. ಸೊ ಎಲ್ಲ ಮುಗೀತು. ರೀಸನ್ಸ್ ಆಫ್ ಜೆಟ್ ಅಷ್ಟೇ. ಏನೋ ಕಿತ್ಕೊಳ್ಳುತ್ತೆ ಜೆಟ್, ಏನೋ ಕಿತ್ಕೊಳ್ಳುತ್ತೆ ಅಷ್ಟೇ ರೀಸನ್ಸ್. ಯಾವಾಗ ಇನ್ನೂ ಫೋಕಸ್ ಮಾಡಿದೆ ನೋಡಿ. ಕಾಣ್ತೈತೆ ಪಾರ್ಟಿಕಲ್ಸ್ ಹೆಂಗೆ ಕಾಣ್ತೈತೆ ನೋಡ್ರಿ. ಇದು ಝೂಮ್ ಹಾಕಿದ್ನಲ್ಲ ಅವಾಗಲೇ. ಸೊ ಈಗ ದನಗಳು ಇದಾಕಬೇಕು ಫಸ್ಟ್. ಮೇಯ್ನ್ ಇಲ್ಲಿ ಟೀ ಹಾಕ್ಬೇಕು. ಟೀ ಹಾಕ್ಬೇಕು ಗೈಸ್. ಟೀ ಹಾಕ್ಬಿಟ್ಟು ಸಿಗ್ತೀವಿ. ಕ್ಯಾಪ್ ಅಲ್ಲೇ ಬಿದ್ದೈತೆ. ಟೀ ಹಾಕ್ಬಿಟ್ಟು ಸಿಗ್ತೀವಿ. ಓಕೆ ಗೈಸ್, ಟೀಯಲ್ಲಿ ಅಲ್ಲಿ ಕೂರ್ಸಾಯ್ತು. ಈಗ ಬೆಂಡ್ ಬಿಚ್ಚಿ ಬೆಂಡ್ ಹಾಕಿ, ಬೆಂಡೆ ಅಲ್ಲಿ ಐತೆ ತೊಟ್ಟಿ ನೀರು ಬಿಟ್ಕೊಳಕ್ಕೆ ತಗೊಂಡಿದ್ದೆ. ಸೊ ಅದು ತೆಗೆದುಬಿಟ್ಟು ತಗೊಂಡೋಗಿ ಬೋರ್ಡ್ ತಗೊಂಬರೋ ಬನ್ನಿ ನೋಡಿರಿ. ನೆನ್ನೆ ಬೆಳಗ್ಗೆ ಬ್ಯಾಟ್ ಹೊಡೆದೆ, ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಓಕೆನಾ? ಹಿಂಗಿಂಗ್ ಹೊಡೆದೆ ನನ್ನ ಮಕ್ಕ. ಹಿಂಗಿಂಗ್ ಇತ್ತಲ್ಲ ಮೂಡಪಡ, ಹಿಂಗಿಂಗ್ ಹೊಡ್ತಾ ನನ್ನ ಮಕ್ಕ. ಇದು ಟೊಮೆಟೊ ಹಾಕೋದಂತ ನೆಕ್ಸ್ಟು ಬೆಡ್ ಹೊಡೆದು ಕಲ್ಟಿವೇಟ್ರ್ ಹಾಕ್ಬೇಕು. ಈಗ ಎರಡು ಮಕ್ಕ ಕಲ್ಟಿವೇಟ್ರು, ಎರಡು ಮಕ್ಕ ಕುಂಟೆ ಕೈ ಬಿಟ್ಟುಬಿಟ್ರೆ ಯಾವ ಕಳೆನೂ ಹುಟ್ಟಲ್ಲ, ಏನೂ ಹುಟ್ಟಲ್ಲ. ಓಕೆ, ಸೊ ಬನ್ನಿ ತರೋಣ. ಕ್ಯಾಪ್ ಇಟ್ಬಿಟ್ಟು ಬೆಂಡು. ಇದು ತೊಟ್ಟಿ ತೂತಾಗ್ತೈತೆ, ಅದಕ್ಕೆ ಏನು ಇಟ್ಕೊಳ್ತಾರೆ. ತೊಟ್ಟಿ ತೂತಾಗ ನೀರು ಸ್ವಲ್ಪ ನೀರು ಇಲ್ಲೇ ಇದೆ, ಕುಡಿಸ್ಕೊಂಡು ಮನೆಗೆ ಹೋಗ್ಬೋದು. ಈಗ ಬೆಂಡ್ ತಗೊಂಡು ಇವತ್ತೆಲ್ಲ ಇಷ್ಟು ನೀರು ನಿಂತಿರೋದು ಗೈಸ್. ಇಲ್ಲ ನಿಂತೇ ಇರಲಿಲ್ಲ. ಇಷ್ಟು ಹೋಗ್ಬಿಡೋದು ಎಲ್ಲ. ಒಬ್ಬ ಗಟ್ಟಿ ಐತೆ, ಏನು ಮಾಡೋದು? ತಡ್ರಿ ನಿಮಿಷ. ಬಂತು ಗೈಸ್, ಫುಲ್ ಟೈಟ್ ಆಯಿತು, ಬಂತು. ಸೊ ಈಗ ಜೋಡ್ಸೋಣ ಕ್ಯಾಪ್ ಹಾಕ್ಬಿಟ್ಟು. ಕ್ಯಾಪ್ ಈಸಿಯಾ? ಕ್ಯಾಪ್ ಹಾಕಾಯಿತು. ಈಗ ತಗೊಂಡು ಬನ್ನಿ. ಈಗ ಕ್ಯಾಪ್ಸ್ ಕ್ಯಾಪ್ 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 ರೀಸನ್ಸ್. ಅದಕ್ಕೋಸ್ಕರನೇ ಹೋಗೋದೆಲ್ಲ ಚೆಟ್ಸ್ ಎಲ್ಲ. ಕ್ಲ್ಯಾಂಪ್ ನೆಟ್ಟಕ್ಕೆ ಕೂತಿರ್ಬೇಕು ಅಷ್ಟೇ ಗೈಸ್. ಈ ದಾರ ತಂತಿ ಅದು ಕಟ್ಟೋದು ವೇಸ್ಟು. ಕ್ಲ್ಯಾಂಪ್ ಒಂದು ಬಿಗ್ಗಿ ಕೂತೆ. ಕ್ಲ್ಯಾಂಪು ರಬ್ಬರ್ ಮೇಯ್ನ್ ಇಂಪಾರ್ಟೆಂಟು. ಜೆಟ್ ಕೂರಾಕೆ ನೀಟಾಗಿ ನೀರೆಲ್ಲ ಲೀಕ್ ಆಗಬಾರ್ದು ಅಂದರೆ ಕ್ಯಾಪು ಅಲ್ಲ ಎಂಥದ್ದು ಕ್ಲ್ಯಾಂಪ್ ನೀಟಾಗಿ ಹಾಕಿರಬೇಕು. ರಬ್ಬರ್ ನೀಟಾಗಿ ಕೂತಿರ್ಬೇಕು. ರಬ್ಬರ್ ಸಾವಿಬಾರ್ದು. ನೀರು ಲೀಕ್ ಆಗ್ತಾಯಿದೆ ಅಂದರೆ ರಬ್ಬರ್ ಹೋಗಿದೆ ಅಂತ ಅರ್ಥ. ಕ್ಲ್ಯಾಂಪು ಸರಿಯಾಗಿ ಹಾಕಿಲ್ಲ ಅಂತ ಇತ್ತು. ಆಮೇಲೆ ನಟ್ಟುಗಳಿದ್ದು ಗೊತ್ತಾ, ನಟ್ಟುಗಳು ಪೂರ್ತಿ ಟೈಟ್ ಆಗಬೇಕು. ಪೂರ್ತಿ ಅಂದರೆ ಈ ಮೇಲ್ದು ಕಬ್ಬಣ ಕೊಟ್ಟಿರ್ತಾರಲ್ಲ, ಕೆಳಗೆ ಕಬ್ಬಣ ಕೊಟ್ಟಿದ್ರೆ ಅದು ಪೂರ್ತಿ ನಟ್ಟು ಟೈಟ್ ಹೊಡಿಬೇಕು. ಅಂದರೆ ಟೈಟ್ ಹೊಡಿಬೇಕು, ಪೂರ್ತಿ ಟೈಟ್ ಹೊಡಿಬೇಕು. ಅವಾಗ ಮಾತ್ರ ನೀರು ಲೀಕ್ ಆಗೋದು ನಿಲ್ಲುತ್ತೆ. ಈ ಅರ್ಧ ಟೈಟ್ ಹೊಡೆದು ಅರ್ಧ ಬಿಡ್ತೀವಲ್ಲ, ಅವಾಗ ನೀರು ಲೀಕ್ ಆಗುತ್ತೆ. ಹಂಗೆ ಮಾಡಬಾರ್ದು. ಈಗ ಫುಲ್ ಟೈಟ್ ಹೊಡಿಬೇಕು. ಅರ್ಧ ಟೈಟ್ ಆದ್ರೆ ನೀರೆಲ್ಲ ಅಲ್ಲೇ ಹೋಗುತ್ತೆ. ಫುಲ್ ಟೈಟ್ ಹೊಡೆದಿರಲ್ವ ನೀವು, ನೀರೆಲ್ಲ ಅಲ್ಲೇ ಹೋಗುತ್ತೆ. ಅದಕ್ಕೆ ರೀಸನ್ಸ್ ಅಷ್ಟೇ. ಒಂದು ಸಲ ತೋರಿಸ್ಬೇಕಾಗಿತ್ತು ನಾನು. ಅದು ನಿತಿನಿಂದ ಐತೆ, ಅವ್ನು ಟೈಟ್ ಮಾಡಿಲ್ಲ. ಬನ್ನಿ ಅದು ತೋರಿಸ್ತೀನಿ ಅಂತ. ಭಾನುವಾರ ಫ್ರೀ ಆಗ್ತಾನೆ, ತೋರಿಸ್ತೀನಿ ಬರ್ರಿ ಹೆಂಗೆ ಟೈಟ್ ಹೊಡೆಯೋದು ಅಂತ. ಪೂರ್ತಿ ಟೈಟ್ ಹೊಡಿಬೇಕದು. ಪೂರ್ತಿ ಅಂದರೆ ಪೂರ್ತಿ. ಕೆಲವರು ಟೈಟೇ ಹೊಡೆದಿರಲ್ಲ. ನೀರು ಲೀಕ್ ಆಗ್ತೈತೆ ಅಂತೀರ. ಅದೇ ರೀಸನ್ಸ್ ಅಷ್ಟೇ. ಅದು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಬೆಂಡೆಲ್ಲ ಹಾಕಾಯ್ತು ನೋಡ್ರಿ. ಸೊ ಬೆಂಡೆಲ್ಲ ಹಾಕಾಯ್ತು. ಜೆಟ್ಟಿಂದ ಹೊಡಿತದೆ. ಈಗ ದನಗಳು ಇಟ್ಕೊಂಡು ಆವತ್ತಕ್ಕೆ ಜೆಟ್ ಕಟ್ಸೋ ಹೋಗೋಣ ಬನ್ನಿ. ಪೈಪ್ ತಗೊಂಬರೋಕ್ಕೆ ಅಂತ ಮಾಡಿದೆ ಬೆಳಗ್ಗೆ, ಬಟ್ ಅಲ್ಲಿ ಪೈಪು ಹೊಡೆದೋಗಿತ್ತು ಒಂದು ಕಡೆ. ಅದು ಹಾಕ್ಬಿಟ್ಟು ಚೆಕ್ ಮಾಡಬೇಕಲ್ಲ ಜೆಟ್ಟಿಗೆ. ನೆಟ್ಟು ಕೂರ್ತಿ ಅಂತ ಜೆಟ್ಟಲ್ಲೇ ಅಲ್ವ ಗೊತ್ತಾಗುತ್ತೆ ಪ್ರೆಸರ್ ಹೆಂಗೆ ತಡೆಯುತ್ತೆ ಅಂತ. ಈಸಿ ಕಲರ್ ಹಾಕಿರೋದು. ಸೊ ಹಂಗಾಗಿ ಆವಲ್ತಕ್ಕೆ ಹೋಗ್ಬಂದು ಬನ್ನಿ. ದನಗಳು ಇಟ್ಕೊಂಡು
ಎಲ್ಲ ಕಾಯ್ತಾ ಇದೆ ನನಗೋಸ್ಕರ, ವೆಯ್ಟ್ ಮಾಡ್ತದೆ ಅವೆಲ್ಲ ದನಗಳು. ಸೊ ದನಗಳು ಹುಡ್ಕೊಂಡ್ಮೇಲೆ ಸಿಕ್ಕಿಂಗ್ ಆಗ್ತದೆ. ಸೊ ಗಾಯ್ಸ್ ಈಗ ತೋಟಕ್ಕೆ ಬಂದಿದ್ದೀನಿ ಗಾಯ್ಸ್, ಮೇಲಕ್ಕೆ ಜೆಟ್ ಹಾಕೋಕ್ಕೆ. ಸೊ ಇವತ್ತಿನ ಲಾಸ್ಟು, ಓಕೆ. ಸೊ ಅದಕ್ಕೆ ಮೇಲಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ರೆ ಮುಗಿದು ಮತ್ತೆ ತಗೊಂಡು ಹೋಗೋದು ರಾಗಿ ಜೋಡ್ಸೋಕ್ಕೆ ಅಂತ. ರಾಗಿಯಲ್ಲಿ ಇದಾಗ್ತಾಯಿದೆ, ಜೋಡಿಸ್ಬೇಕು ರಾಗಿಗೆ. ಏನು ಮಾಡೋದು ಹೇಳ್ರಿ, ರಾಗಿಗೆ ಜೋಡಿಸ್ಲೇಬೇಕು. ರಾಗಿಗೆ ಜೋಡಿಸ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಸೊ ಹಂಗಾಗಿ ಜೋಡಿಸ್ಬೇಕು ಗೈಸ್, ಮೇಕ್ ಜೋಡಿಸ್ಬಿಟ್ಟು ನಿಮಗೆ ಸಿಗ್ತೀನಿ, ಓಕೆ. 6 ಜೆಟ್ಟು ಜೋಡಿಸ್ಬೇಕು, ಓಕೆ ಗೈಸ್. ಒಂದು ಕಡೆ ಜೆಟ್ ಜೋಡಿಸಾಯ್ತು ನೋಡಿರಿ, 3 ಹಾಕಿದ್ದೀನಿ. ಹೊಲ್ತಂಗೆ ಅದು ಕಾಣ್ತಾಯ್ತಾ, ಈಗ ಕಾಣ್ತೈತಲ್ಲ. ಸೊ 3 ಹಾಕಿದ್ದೀನಿ, ಈ ಕಡೆಗೆ 3, ಈಗ ಈ ಕಡೆಗೆ ತಕ್ಕಂತ ಹಾಕಬೇಕು, ಓಕೆ. ಈ ಕಡೆಗೆ ಒಂದು ಟೀ ಇಟ್ಟಿದ್ದೀನಲ್ಲ, ಆ ಕಡೆಗೆ ಒಂದು ಇದು ಮಾಡಿದ್ದೀನಿ, ಈ ಕಡೆಗೆ ಒಂದು ಬೈಕ್ ಮಾಡಿದ್ದೀನಿ. ಆ ಕಡೆ ಸೈಡ್ ಒಂದು, ಈ ಮರದ ಸೈಡ್ ಬರುತ್ತೆ, ಆ ಮರದ ಪಕ್ಕ ಮಧ್ಯದಲ್ಲಿ ಬರುತ್ತೆ, 2 ಮಧ್ಯದಲ್ಲಿ ಬರುತ್ತೆ, ಸ್ಟ್ರೈಟ್ ಹೋಗುತ್ತೆ ಅಲ್ಲಿ ತನಕ. ಮೋಡ ಆಗುತ್ತೆ ಬಟ್ ಮಳೆನೇ ಬರಲ್ಲ. ಸೊ ಇದೊಂದೇ ಗೈಸ್ ನಮಗೆ ಚಿಂತೆ, ಮೋಡ ಆಗುತ್ತೆ ಬಟ್ ಮಳೆ ಬರಲ್ಲ. ಮಳೆ ಯಾಕೆ ಬರಲ್ಲ ಹೇಳ್ರಿ, ಮಳೆ ಯಾಕೆ ಬರಲ್ಲ? ಮೋಡ ಆಗುತ್ತೆ, ಮಳೆ ಬರ್ಬೇಕು ತಾನೆ. ಮೋಡ ಆಯ್ತಕ್ಕೆ ಆಗ್ಬೇಕು, ಹಂಗಾದ್ರೆ ಮಳೆ ಬರಲಿಲ್ಲ ಅಂದರೆ. ನೋಡಿರಿ ಈ ಕಡೆ ಎಷ್ಟೊಂದು ಮೋಡ ಐತೆ, ಮಳೆ ಈಗ ಬರುತ್ತೇನೋ ಹಂಗೈತೆ, ಬಟ್ ಆದರೆ ಬರಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಬಟ್ ಬರೋಂಗೈತೆ, ಆದರೂ ಬರಲ್ಲ, ಏನು ಮಾಡೋದು ಹೇಳ್ರಿ. ಸೊ ಅದಕ್ಕೆ ಟೀ ಹಾಕೊಂಡು ಕೂರ್ಸಿ ನೋಡಿರಿ. ಸೊ ಈ ಕಡೆ ಈಗ ತೆಗೆದು ಹಾಕ್ಬಿಟ್ಟು ಸಿಗ್ತೀನಿ ನಿಮಗೆ, ಓಕೆ ಗಾಯ್ಸ್. ಜೋಡ್ಸಾಯ್ತು ನೋಡಿರಿ, ಇಲ್ಲಿ ತನಕ ಹೊಡಿಯುತ್ತೆ, ದಾರಿ ಹೊಡಿಯುತ್ತೆ, ಏನೂ ಮಾಡೋಕ್ಕಾಗಲ್ಲ, ಬಟ್ ಬದ ನೆನಿಬೇಕು. ಸೊ ಹಂಗಾಗಿ ಇಲ್ಲಿ ತನಕ ಬಂದೈತೆ, ಅದು ಅಲ್ಲಿ ತನಕ ಬಂದೈತೆ, ಇಲ್ಲಿ ತನಕ ಹೊಡಿತಾವೆ, ಮಧ್ಯದ ತನಕ ಇಲ್ಲಿಗೆ. ಅದು ಅಲ್ಲಿ ರೀಚ್ ಮಾಡುತ್ತೆ, ಆ ಕಡೆ ಅಲ್ಲಿಗೆ ರೀಚ್ ಮಾಡುತ್ತೆ, ಅದು ಸುತ್ತ ಆ ಕಡೆ ರೀಚ್ ಮಾಡ್ಕೊಳ್ಳುತ್ತೆ, ಇದು ಸುತ್ತ ಈ ಕಡೆ ರೀಚ್ ಮಾಡ್ಕೊಳ್ಳುತ್ತೆ ಹಬ್ಬದಿನ ತನಕ. ಸೊ ನನಗೆ ಮೇಯ್ನ್ ಬದ ನೆನಿಬೇಕಿದು, ಓಕೆ. ಇದು ಅಲ್ಲಿ ತನಕ ಬರೋಲ್ಲ, ಬಟ್ ಇಲ್ಲಿ ತನಕ ಬರ್ಬೋದು ಅನಿಸುತ್ತೆ. ಇದು ಕವರ್ ಮಾಡುತ್ತೆ ಅನಿಸುತ್ತೆ ಅಲ್ಲಿ ತನಕ, ಅದು ಆ ಕಡೆ ಕವರ್ ಮಾಡ್ಕೊಳ್ಳುತ್ತೆ. ಸೊ ಈಗ ಇದು ಅವತ್ತಿಂದ ಏನೂ ಆಗಿಲ್ಲ ಗೈಸ್, ಇದು ಪಕ್ಕ ಗಮ್ಮ ಕೂರಿಸೋಗಿದ್ದು, ಓಕೆ. ಸೊ ಈಗ ಹೋಗೋಣ ಬನ್ನಿ ಮನೆಗೆ, ಟೈಮ್ ಆಯಿತು ನೋಡ್ರಿ, ಇಲ್ಲಿ ಟೈಮ್ ಆಯಿತು ಗೈಸ್. ಸೊ ಸಿಗ್ತೀನಿ ನಾಳೆ, ಬಾಯ್ ಇವತ್ತಿಗೆ, ಓಕೆ. ಸಿಗೋ ನಾಳೆ, ಬಾಯ್ ಗೈಸ್. ನೋಡಿರಿ ಸೂರ್ಯ ಮುಳುಗ್ತಾ ಇರೋದು ಕಾಣ್ತಾಯ್ತಾ ನೋಡಿರಿ, ಅದೊಂದು ಟೆಕ್ಸ್ಚರ್ ಫಾರ್ಮ್ ಆಗಿದೆ. ಏನು ಟೆಕ್ಸ್ಚರ್ ಅದು ಮೋಡದಲ್ಲಿ ಕಾಣಿಸ್ತಾ ಇದೆಯಾ? ಏನು ಟೆಕ್ಸ್ಚರ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು 6x ಅಷ್ಟೇ ಹೋಗೋದು, 5x ಅಲ್ವಾ? 10x ಹೋಗುತ್ತೆ ಗೈಸ್, ಇದಕ್ಕೆ ಮಾತ್ರ 6 ಹೋಗ್ತಾಯಿದೆ. ಸೊ ಹೆಂಗಾರಾಗಲಿ ಗೈಸ್, ಸಿಗುವ ನಾಳೆ, ಓಕೆ ಬಾಯ್. ನಾಳೆ ಬಾಯ್ ಗೈಸ್.